ಹೆಲೋ ವೆಲ್ಕಮ್ ಬ್ಯಾಕ್ ಟು ABD ಕನ್ನಡ ಲಾಗ್. ಇವತ್ತಿನ ಲಾಗಲ್ಲಿ ನಾವು ತುಪ್ಪ ಕಾಯಿಸುವ ಸರಳ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇವೆ. ಆದಷ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಕೈಲಿ ತುಪ್ಪ ಕಾಯಿಸಿ, ಅಮ್ಮ ಅಥವಾ ಅತ್ತೆ ಯಾರಾದರೂ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನೋಡಿ ಇವತ್ತು ತುಪ್ಪ ಕಾಯಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಗೆ ಕಾಯಿಸ್ತಾರೆ ಅಂತ ಹೇಳ್ತಾರೆ ನೋಡಿ. ಹಲೋ, ಬಾಣಲಿಲಿ ನಾವು ಇವಾಗ ತುಪ್ಪ ಕಾಯಿಸೋ ವಿಧಾನಗಳು ಹೇಳ್ತಾ ಇದ್ದೇವೆ. ಬಾಣಲಿಲಿ ಕೆಂಪು ಅರಿಯ ಮುಟ್ಟ ಮೆಂತ್ಯಕಾಳು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನಾವು ಎಲ್ಲದಕ್ಕೂ ಒಳ್ಳೆಯದಾಗಿ ತುಪ್ಪ ಹಿರಿಯರು ನಮಗೆ ಕೊಟ್ಟಿದ್ದು, ಅದು ಹೇಳ್ಕೊಟ್ಟಿದ್ದು. ಹಾಗಾಗಿ ನಾವು ಮೆಂತ್ಯಕಾಳು ಹುರ್ಕೊಂಡು ಕೆಳಗೆ ಇಳಿಸ್ಕೋಬೇಕು. ಕೆಳಗೆ ಇಳಿಸ್ಕೊಂಬಿಟ್ಟು ಮತ್ತು ಬೆಣ್ಣೆಯ ನಾವು ಈಗ ಹಳ್ಳಿ ಒಳಗೆ ಚೆನ್ನಾಗಿರುತ್ತೆ ಬೆಣ್ಣೆ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿರುತ್ತೆ. ಅದು ತೊಗೊಂಬಂದು ನಾವು ಈಗ ಬೆಣ್ಣೆ ಒಲೆ ಮೇಲೆ ಇಡ್ತಿದ್ದೇವೆ. ಒಲೆ ಮೇಲೆ ಇಟ್ಟು ಮಕ್ಕಳಿಗೆಲ್ಲೂ ಒಳ್ಳೆಯದೇ, ಮಕ್ಕಳು ಎಲ್ಲರಿಗೂ ಒಳ್ಳೆಯದೇ. ಸೊಂಟಕ್ಕೆ ಎಲ್ಲ ಶಕ್ತಿ ಬರುತ್ತೆ. ಚಪಾತಿಗೆ ಹಾಕ್ಕೊಂಡು ತಿನ್ಬೋದು, ಮತ್ತು ದೋಸೆಗೆ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ, ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಇಂಪಾರ್ಟೆಂಟು ಮಕ್ಕಳಿಗೆ ಒಳ್ಳೆಯದಿದು ನಾಟಿ ತುಪ್ಪ. ಆಮೇಲೆ ವಿಧಾನಗಳು ಹೇಳ್ತೀವಿ. ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಮೆಂತ್ಯ ಎಲ್ಲ ಹಾಕ್ಕೊಂಡು ಜಜ್ಜಿಕೊಂಡು ಇಟ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡು ಒಂದು ವೀಳ್ಯದೆಲೆ ತುಂಬ ಇಂಪಾರ್ಟೆಂಟು. ಆ ವೀಳ್ಯ ಘಮ ಬಂದರೆ ಇನ್ನೂ ತುಂಬ ಒಳ್ಳೆಯದು. ಹಾಗಾಗಿ ಇದು ಚೆನ್ನಾಗಿ ತುಪ್ಪ ಮರಳಬೇಕು. ಒಂಚೂರು ಮರಳಾದಮೇಲೆ ಬೆಳ್ಳುಳ್ಳಿ ಜಜ್ಕೋಬೇಕು. ಬೆಳ್ಳುಳ್ಳಿ ಜಜ್ಕೊಂಡು ಅದು ರುಚಿ ಬರುತ್ತೆ. ಬೆಳ್ಳುಳ್ಳಿ ಉಂಡೆ ಹಾಕಿದ್ರೆ ರುಚಿ ಬರಲ್ಲ. ಜಜ್ಕೊಂಡ್ಬಿಟ್ಟು ನೋಡಿ, ಈಗ ಈ ತುಪ್ಪ ಈ ಕಲರ್ ಬಂದಿದೆ. ಈ ಕಲರ್ ಬಂದಾಗ ನಾವು ಬೆಳ್ಳುಳ್ಳಿ ಎಲ್ಲ ಊಡ್ಸ್ಕೊಂಡಿರೋದ ಎಲ್ಲದೂ ಹಾಕಬೇಕು. ಹಾಕ್ಕೊಂಡು ಗೂರಾಡ್ತಾ ಇರಬೇಕು, ಒತ್ತಬಾರ್ದು ತುಪ್ಪ. ಗೂರಾಡ್ಕೊಂಡು ಯಾವಾಗಲೂ ಚಮಚದಲ್ಲಿ ಗೂರಾಡ್ತಾ ಇರಬೇಕು. ಹಿಂಗೆ ಗೂರಾಡ್ಕೊಂಡು ಎಲ್ಲದೂ ಆದ ಮೇಲೆ ಚೆನ್ನಾಗಿ ಗೂರಾಡ್ತಾ ಇರಬೇಕು. ತುಪ್ಪಗಳಿಗೆ ಚೆನ್ನಾಗಿ ಗೂರಾಡ್ಕೊಂಡು ಹಾಕ್ಕೊಂಡು ಎಲ್ಲ ವಿಧಾನಗಳಿಗೂ ನೋಡ್ಕೋಬೇಕು. ನಮಗೆ ನಮ್ಮ ಅತ್ತೆಯರು ಹೇಳ್ಕೊಟ್ಟಿದ್ದು. ಒಬ್ಬರಿಂದ ಒಬ್ರಿಗೆ ಅದು ಅನ್ವಯಿಸುತ್ತೆ. ನಾವು ಒಬ್ರಿಗೆ ಹೇಳಿದರೆ ನಮಗೆ ಇನ್ನೊಬ್ರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಇನ್ನೊಬ್ರು ಹೇಳ್ತಾರೆ. ಈ ಥರ ಸಾಲು ಮುಂದಾಗಿ ಇದು ತುಪ್ಪ ಕಾಸೋ ವಿಧಾನಗಳು ಕಲಿಬೇಕು. ಸ್ವಂತಾಗಿ ನಾವು ನೋಡ್ಕೊಂಡು ಕಲ್ತ್ಕೊಂಡ್ರೆ ನಮಗೆ ಅದು ಅನುಭವ ಬರುತ್ತೆ. ಅವು ಎಲ್ಲ ಹಾಕಿ ಚೆನ್ನಾಗಿ ಮಳ್ಳುತ್ತೆ. ಮಳ್ಳಿದ ಮೇಲೆ ಅದು ತುಪ್ಪ ಒಂದೇ ಸಮ ಬಂದೈತೆ ಅನ್ನೋದಕ್ಕೆ ನಾವು ಇನ್ನೊಂದು ಒಲೆ, ಪಕ್ಕದ ಒಲೆ ಹಚ್ಕೊಂಬಿಟ್ಟು ಅದಕ್ಕೆ ಇದು ಮಾಡಬೇಕು. ಅದು ಚಿರ ಅಂದು ಇದಾದಮೇಲೆ ಸೋಸ್ಕೋಬೇಕು. ಚೆನ್ನಾಗಿ ಅದು ಏನು ಅನ್ನಲ್ಲ, ಆವಾಗ ಸೋಸ್ಕೋಬೇಕು. ಸೋಸ್ಕೊಂಡು ಚೆನ್ನಾಗಿ ಬಂದಿರುತ್ತೆ ತುಪ್ಪ. ಬಂದಾಗ ಆವಾಗ ಇನ್ನೂ ಚೆನ್ನಾಗಿ ಏನು ಇನ್ನು ಒತ್ತಿ ಮಾಡಿದ್ರೆ ಇನ್ನೂ ಸೀದೋಗ್ಬಿಡುತ್ತೆ. ಅದು ಟೇಸ್ಟೇ ಹೊರಟೋಗ್ಬಿಡುತ್ತೆ. ನೋಡಿ, ಇವಾಗ ಈ ಕಲರ್ ಬಂದಿರುತ್ತೆ. ಇನ್ನು ಚೆನ್ನಾಗಿದು ಈ ಸೋಸಿದ್ದೆಲ್ಲ ಇರುತ್ತಲ್ಲ, ಅದು ಚಪಾತಿಗೆ ಹಾಕ್ಕೊಂಡು ತಿನ್ಬೋದು, ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು, ಎಲ್ಲ ಹಾಕ್ಕೊಂಡು ತಿನ್ಬೋದು. ಹೀಗೆ ವಿಧಾನಗಳಲ್ಲಿ ನಮಗೆ ನಮ್ಮ ಅತ್ತೆಯರು ಹೇಳ್ಕೊಟ್ಟಿದ್ದಾರೆ. ನಾವು ನಮ್ಮ ಸೊಸೆಯರಿಗೆ ಹೇಳ್ಕೊಡ್ತೀವಿ. ಅವರು ಕಲ್ತ್ಕೊಳ್ಳೋದು ಅವ್ರ ಚಾಯ್ಸ್. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.